ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇವತ್ತು ಮಧ್ಯಾಹ್ನ ಹೊತ್ತು ನಮ್ಮ ಪಕ್ಕದ ಮನೆಯವ್ರ ಮನೆಗೆ ಮುತ್ತು ಮಾರಕ್ಕೆ ಬಂದಿದ್ರು ನೋಡ್ರಿ. ಒರಿಜಿನಲ್ ಪ್ಯೂರ್ ಮುತ್ತು ನೋಡ್ರಿ. ಇವು ಹಾಗೆ ನೋಡ್ಕೊಂಡು ಬರೋಣ ಅಂಥೇಳಿ ನಾವೆಲ್ಲರೂ ಕೂಡ ಹೊಂಟಿದ್ವಿ. ತುಂಬಾ ವೆರೈಟಿ ಆಗಿರುವಂಥ ಪರ್ಲ್ ತೊಗೊಂಬಂದಿದ್ರು ನೋಡ್ರಿ. ಇಲ್ರಿ ಡಿಸೈನು ಯಾವ ರೀತಿ ಇದಾವೆ ಅಂಥೇಳಿ. ಇವಾಗಿನ ಟ್ರೆಂಡ್ ಏನದ ನೋಡ್ರಿ, ಆ ರೀತಿ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಬೀಡ್ಸ್ನವರು ತೊಗೊಂಬಂದಿದ್ರು. ಎಲ್ಲ ಕೂಡ ಒರಿಜಿನಲ್ ಅಂತ ಹೇಳಕತ್ತಿದ್ರು ನೋಡ್ರಿ. ಪ್ರತಿಯೊಂದು ಸರಕು ಕೂಡ ಅದೇ ಆದಂಥ ಪ್ರೈಸ್ ಇತ್ತು. ನಂಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಬಟ್ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನೋಡ್ರಿ. ಈ ರೀತಿ ಪೆಂಡೆಂಟ್ ಕೂಡ ಇತ್ತು ನೋಡ್ರಿ. ಇದಕ್ಕೆ ಅವರು 700 800 ಅಂತ ಹೇಳಿದರು. ತುಂಬ ಕಾಸ್ಟ್ಲಿ ಅನ್ನಿಸ್ತು ನೋಡ್ರಿ ನನಗೆ. ಇಲ್ಲೇ ನೋಡತ್ತಿರ ನೀವು ಸರಗಳು, ಅವಕ್ಕೆಲ್ಲನೂ 5000 6000 10,000 ಅಂತ ಹೇಳಕತ್ತಿದ್ರು. ರೇಟು ಭಾಳ ಅನ್ನಿಸ್ತು ನನಗೆ. ಹಾಗಾಗಿ ಸುಮ್ಮನೆ ನೋಡಿಕೊಂಡು ಬಂದ ನೋಡ್ರಿ. ನಂಗೆ ರೇಂಜಿಗೆ ಇತ್ತಂದ್ರೆ ನಾನು ತೊಗೋಬೇಕಂತ ಮಾಡಿದ್ದೆ. ಹಾಗಾಗಿ ನಾನೇನು ತೊಗೊಲಿಲ್ಲ ಅಲ್ಲಿ, ಸುಮ್ಮನೆ ಒಂದಿಷ್ಟು ವಿಡಿಯೋನ ಹಾಕಿದೆ. ಇದೇನು ನೋಡತ್ತಿರಲ್ಲದ ರೆಡ್ ಕಲರ್ ಸರ, ಇದಕ್ಕೆ ಅವರು 5000 ಅಂತ ಹೇಳಿದ್ರು. ತುಂಬಾ ಕಾಸ್ಟ್ಲಿ ಹೇಳಕತ್ತಿದ್ರು ನೋಡ್ರಿ. ಇಷ್ಟ ಆಯಿತು. ಒಟ್ಟು ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು. ಇವಾಗ ಟ್ರೆಂಡ್ ನೋಡ್ರಿ ಇದೇ ರೀತಿ ನಡೆಯಕತ್ತದಲ್ಲ, ಹಾಗಾಗಿ ನಿಮಗೂ ಕೂಡ ಹೇಳ್ದೆ ನೋಡ್ರಿ. ಮತ್ತು ನಿಮ್ಗೆ ಯಾರಿಗೂ ಗೊತ್ತಿದ್ರೆ ಹೇಳ್ರಿ, ಇಷ್ಟು ಕಾಸ್ಟ್ಲಿ ಅದಾವ ಅಥವಾ ಏನಾದರೂ ಕಡಿಮೆ ಅದಾವ ಅಂಥೇಳಿ. ಮತ್ತು ಸಾಯಂಕಾಲ ನೋಡ್ರಿ, ಇದು ನಮ್ಮ ಫ್ರೆಂಡ್ ಅವ್ರ ಮಕ್ಕಳದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು ನೋಡ್ರಿ. ಸ್ಕೂಲೊಳಗೆ ಆ್ಯನ್ವಲ್ ಡೇ ಇತ್ತು, ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಕ್ಕಂತ ಹೋಗಿದ್ದು ನೋಡ್ರಿ. ಮಕ್ಕಳೆಲ್ಲನೂ ಹೋಗೋಣ ಅಂದರು, ಹಾಗಾಗಿ ಹೋಗಿದ್ದು ನೋಡ್ರಿ. ಫ್ಯಾಷನ್ ಶೋ ನೋಡ್ರಿ, ಮಕ್ಕಳು ತುಂಬಾ ಚೆನ್ನಾಗಿ ಮಾಡಾಕತ್ತಿದ್ರು. ಇವಾಗ ಬೇಸಿಗೆ ರಜೆ ಬರೋದ್ರಿಂದ ಸಮ್ಮರ್ ಬರ್ತದೆ ನೋಡ್ರಿ. ಹಾಗಾಗಿ ಇವಾಗ 2 ತಿಂಗಳ ಒಳಗೇ ಅವರೆಲ್ಲ ಸ್ಕೂಲ್ನೊಳಗೂ ಮಾಡ್ತಾರೆ. ಈ ಹುಡುಗರು ನೋಡ್ರಿ ಅಪ್ಪು ಅವ್ರದ್ದು ಡ್ಯಾನ್ಸ್ ಮಾಡತ್ತಿದ್ರು. ಇವಾಗ ಎಲ್ಲೇ ಹೋದ್ರೂ ಏನೇ ಫಂಕ್ಷನ್ ಇದ್ರೂ ಅಪ್ಪು ಅಂತರೂ ಇರಲೇಬೇಕು ನೋಡ್ರಿ. ನನಗೆ ಫೇವ್ರೆಟ್ಟು ಪವರ್ ಸ್ಟಾರ್ ಅಂತಂದ್ರೆ ಅದನ್ನೇ ವಿಡಿಯೋ ಮಾಡಿಕೊಂಡೆ ನೋಡ್ರಿ. ಮಕ್ಕಳು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಾಕತ್ತಾರಂಥೇಳಿ, ಡ್ಯಾನ್ಸ್ ಮಾಡಾಕತ್ತಾರಂಥೇಳಿ ತುಂಬಾ ಚೆನ್ನಾಗಿ ಮಾಡಿದರು. ಅವ್ರು ಮಾಡಿರೋಂಥ ಡ್ಯಾನ್ಸ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬೀಳುತ್ತೆ ನೋಡ್ರಿ. ಹಾಗಾಗಿ ನಾನು ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡೀನಿ, ನೋಡ್ಕೊಂಡು ಬರ್ರಿ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡ್ಯಾರಂಥೇಳಿ. ಡ್ಯಾನ್ಸ್ ಅದು ಮುಗಿದ್ಮೇಲೆ 9 ಗಂಟೆನಾಗಿತ್ತು ನೋಡ್ರಿ. ಇವಾಗ ಮನೆಗೆ ಬಂದೆ ನಾವು. ಸಂಡೇ ಇತ್ತು ನೋಡ್ರಿ. ಅವತ್ತು ತರಕಾರಿ ತೊಗೊಂಬಂದಿದ್ರು ಮನೆಯೊಳಗೆ. ಮೂಲಂಗಿ ತಂದಿದ್ರು ನೋಡ್ರಿ, ಅದ್ರ ಸೊಪ್ಪುಳದಿತ್ತು. ಹಾಗೆ ಯೂಟ್ಯೂಬ್ ನೋಡ್ದಾಕತ್ತಿದ್ದೆ, ಅದ್ರೊಳಗೆ ಮೂಲಂಗಿ ಸೊಪ್ಪಿನ ಪಲ್ಯ ಅಂತ ರೆಸಿಪಿ ಬತ್ತು ನೋಡ್ರಿ. ಇಷ್ಟ ಆಯಿತು, ಯಾಕೋ ಮಾಡ್ಬೇಕು ಅನ್ನಿಸ್ತು, ತಿನ್ಬೇಕು ಅನ್ನಿಸ್ತು ನೋಡ್ರಿ ನನಗೂ ಕೂಡ. ಹಾಗಾಗಿ ಮಾಡಿದ್ರತಂತ ಹೇಳಿ ಮಾಡಾಕತ್ತೀನಿ. ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಟು ನೋಡ್ರಿ. ನೀರೆಲ್ಲನೂ ಇಲ್ಲಾರ್ದಂಗೆ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಕಡಲೆಬೇಳೆ ಹಾಕಾಕತ್ತೀನಿ ನೋಡ್ರಿ. ಮತ್ತು ಉದ್ದಿನಬೇಳೆ ಕೂಡ ಹಾಕೋಬೋದು. ನಾನು ಕಡಲೆಬೇಳೆ ಹಾಕ್ಕೊಂಡೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಳಕತ್ತೀನಿ. ಜೀರಿಗೆ ಸಾಸಿವೆ ಹಾಕ್ಕೊಂಡ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿದೆ ಹೆಂಗಾಗುತ್ತೋ ಏನೋ. ಪ್ರತಿ ಸಲನೂ ಮೂಲಂಗಿ ತಂದಾಗ ನಾನು ಸೊಪ್ಪನ್ನು ಅದನ್ನು ಒಗೆದ್ಬಿಡ್ತಿದ್ದೆ, ಅಷ್ಟು ಇಷ್ಟಪಡ್ತಿದ್ದಿಲ್ಲ ನಾನು. ಈ ಸಲ ನೋಡೋಣ ಅಂಥೇಳಿ ಮಾಡಿದರೆ ತುಂಬಾ ಚೆನ್ನಾಗಾಗಿತ್ತು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಹೆರ್ಚ್ಕೊಂಡು ಇಟ್ಕೊರೋಂಥ ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ನಾನು ಟೊಮೆಟೊದು ಏನು ಯೂಸ್ ಮಾಡಿಲ್ಲ. ಲಾಸ್ಟ್ಗೆ ಸ್ವಲ್ಪ ಲಿಂಬೆಹಣ್ಣು ಹಾಕಿದ್ದೆ, ಹುಳಿ ಇರಲಿ ಅಂಥೇಳಿ. ಲಿಂಬೆಹಣ್ಣು ಹಾಕಲಿಲ್ಲ ಅಂದರೂ ನಡೀತದ್ರಿ. ಇವಾಗ ನೋಡ್ರಿ ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀವು ಹಸಿಮೆಣಸಿಕಾಯಿ ಕೂಡ ಹಾಕೋಬೋದು, ಇಲ್ಲಾಂದ್ರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು.
ಇವಾಗ ಸ್ವಲ್ಪ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಮತ್ತು 1 ಸ್ಪೂನು ನಾನು ಮಸಾಲೆ ಖಾರನ ಹಾಕ್ಕೊಳಕತ್ತೀನಿ. ನೀವು ನೋಡಿರಿ ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಒಣ ಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದಾಗುತ್ತೆ. ನೋಡಿರಿ ಎಣ್ಣೆ ಒಳಗನ ತಾಳಿಸ್ಕೊಳಕತ್ತೀನಿ. ಇದಕ್ಕೆ ನೀರಂತರೂ ಏನೂ ಹಾಕೇ ಇಲ್ಲ ನಾನು. ಸೊಪ್ಪು ಹಾಕಿದ ಮೇಲೆ 1-2 ನಿಮಿಷ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕಾಗುತ್ತೆ ನೋಡಿರಿ. ಆಮೇಲೆ ಅದಕ್ಕೆ ನಾವು ಉಪ್ಪು ಮತ್ತು ಖಾರನ ಹಾಕ್ಕೊಂಡೀನಿ, ಮತ್ತು ಅರ್ಶಿಣ ಪುಡಿ ಅದು ಏನೂ ಹಾಕ್ಕೊಂಡಿಲ್ಲ ನಾನು. ನೀವು ಬೇಕಾದ್ರೆ ಹಾಕೋಬೋದು ನೋಡಿರಿ. ಮೂಲಂಗಿ ಅಂದ್ರೆ ಮೂಗು ಮರಿತಾರಂತಾರೆ ನೋಡಿರಿ, ಅಂಥದ್ರೊಳಗೆ ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು, ಮತ್ತು ಸೊಪ್ಪು ನೋಡಿರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿಂದ್ರೆ ಮೂಲಂಗಿದೇನದು ಏನು ಸ್ಮೆಲ್ ಏನು ಬರಲ್ಲ ನೋಡಿರಿ, ತುಂಬಾ ಚೆನ್ನಾಗಿರ್ತದೆ. ಮೂಲಂಗಿ ಮೂಲವಾದಿ ಏನರ ಇತ್ತಂದ್ರೆ ಕಂಪಲ್ಸರಿಯಾಗಿ ಅವರು ಮೂಲಂಗಿನ ತಿನ್ನಲೇಬೇಕಾಗುತ್ತೆ, ಅದಕ್ಕೆ ಕಡಿಮೆ ಆಗುತ್ತೆ ನೋಡಿರಿ. ಇವಾಗ ನೋಡಿರಿ ಅದನ್ನು ಫ್ರೈ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡೆ ನೋಡಿರಿ. ಫೈನಲಿ ರೆಡಿ ಆಯಿತು. ನೋಡತ್ತಿರಲ್ಲ ಈ ರೀತಿ ಕಾಣಕತ್ತದ. ಮತ್ತು ನಾನು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೆ, ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು ನೋಡಿರಿ. ತುಂಬಾ ಟೇಸ್ಟಿಯಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದ್ರ ಜೊತೆ ನಾನು ಕಟ್ಟಗೆ ರೊಟ್ಟಿ ಇತ್ತು ನೋಡಿರಿ, ಅದನ್ನೇ ನಾವು ತೊಗೊಂಡು ಊಟ ಮಾಡತ್ತಿದ್ದೀವಿ. ನನ್ನ ಮಗಳಿಗೆ ಕೇಳಿದೆ ಹೆಂಗೈತಂದ್ರೆ ಸೂಪರ್ ಐತಂದ್ರು. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟರು ನೋಡಿರಿ. ಪ್ರತಿ ಸಲ ಹಿಂಗೆ ಮಾಡಿದ್ರೆ ತಿಂತೀವಿ, ನೀನೇ ಬಿಸಾಕ್ತಿ ಅಂತ ಹೇಳಿ ಬೈದರು, ಮತ್ತು ಚೆನ್ನಾಗಿತ್ತು ಕೂಡ ಅಂತ ಹೇಳಿದರು. ಈ ರೆಸಿಪಿ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ.